ಎಷ್ಟೋ ಜನ ಇಲ್ಲ ಸ್ಟೂಡೆಂಟ್ಸ್ ಈ ಸೈಬರ್ ಸೆಕ್ಯೂರಿಟಿ ಅಂತ ಜಾಬ್ ಹ್ಯಾಕಿಂಗ್ ಜಾಬಿಗೆ ಕಲಿಯೋಕ್ಕೋಸ್ಕರ ಇಂಟರ್ನೆಟ್ನಲ್ಲಿ ಬರ್ತಾರೆ. ಬಟ್ ಏನಾಗುತ್ತೆ ಗೊತ್ತಿಲ್ಲ. ಸ್ವಲ್ಪ ದಿನ ಆದಮೇಲೆ ಅದರಲ್ಲಿ ಅವರು ಜಾಯ್ನ್ ಆಗಿದ್ದಾರೋ ಇಲ್ಲಂಬುದು ಕೂಡ ಗೊತ್ತಾಗಲ್ಲ. ಯಾಕಪ್ಪ ಅಂದರೆ ಅವರಿಗೆ ವೆಬ್ಸೈಟ್ ಸಿಗುತ್ತೆ, ಅದೇ ಹ್ಯಾಕ್ ವೆಬ್ಸೈಟ್. ಆ ಹ್ಯಾಕ್ ವೆಬ್ಸೈಟ್ ಯಾವ್ದು ಗೊತ್ತಾ? ಡಾರ್ಕ್ ವೆಬ್. ಈ ಡಾರ್ಕ್ ವೆಬ್ ಅನ್ನೋದು ಒಂದು ಥರ ವೆಬ್ಸೈಟ್. ಈ ವೆಬ್ಸೈಟ್ನಲ್ಲಿ ಡ್ರಗ್ಸ್ ಮತ್ತು ಮನುಷ್ಯರ ಮಾಂಸ ಮತ್ತು ಭಯೋತ್ಪಾದಕೆ ಮಾಡುವ ಕೆಲಸಗಳು ನಡೀತವೆ. ಇದನ್ನ ಸ್ಟೂಡೆಂಟ್ಸ್ಗೆ ಗೊತ್ತಾಗಲ್ಲ. ಆದರೂ ಕೂಡ ಇದರಲ್ಲಿ ಜಾಯ್ನ್ ಆಗಿ ಅವರು ಏನು ಮಾಡ್ಬೇಕಂತಾರೆ, ಹ್ಯಾಕಿಂಗ್ ಕಲಿಬೇಕಂತಿರ್ತಾರೆ. ಇದು ವೆಬ್ಸೈಟ್ ಬಂದು ಇಲ್ಲೀಗಲ್. ಯಾಕಂದರೆ ಇದರಲ್ಲಿ ಅಂತ ಚಟುವಟಿಕೆಗಳು ನಡೀತಿರ್ತವೆ. ಆದರೂ ಕೂಡ ಇದರಲ್ಲಿ ಒಳ್ಳೆಯದಕ್ಕೋಸ್ಕರ ಸೈಬರ್ ಸೆಕ್ಯೂರಿಟಿ ಕೂಡ ವರ್ಕ್ ಮಾಡ್ತಿರ್ತಾರೆ. ಬಟ್ ಅವ್ರಿಗೆ ಗೊತ್ತಾಗಲ್ಲ. ಒಂದು ವೇಳೆ ಗೊತ್ತಾದರೂ ಕೂಡ ಅವ್ರನ್ನ ಯಾವ ಥರ ನಿಲ್ಲಿಸ್ಬೇಕಂತ ಆ ವೆಬ್ಸೈಟ್ ಹ್ಯಾಕರ್ ಏನು ಮಾಡ್ತಾನೆ, ಅವರಿಗೆ ಸ್ಟಾಪ್ ಮಾಡ್ತಿರ್ತಾನೆ ಆ ಥರ. ಮತ್ತು ಈ ಡಾರ್ಕ್ ವೆಬ್ಸೈಟ್ ಅನ್ನೋದು ಆ್ಯಾವ್ರೇಜ್ ಒಂದು ವರ್ಷಕ್ಕೆ ಏನಿಲ್ಲ ಅಂದರೆ 2.5 ಮಿಲಿಯನ್ ಎಂಟ್ರೀಸ್ ಆಗ್ತಿರುತ್ತೆ. ಅಂದರೆ ಜನರು ಬಂದು ಹೋಗ್ತಿರ್ತಾರೆ. ಇದನ್ನ ಸ್ಟೂಡೆಂಟ್ ಹೈನ್ ಕ್ಲರ್ಕ್ ಎಂಬಾತ ಕಂಡುಹಿಡಿತಾನೆ ಯಾವಾಗ 2000ರಲ್ಲಿ. ಈ ಹುಡುಗ ಇದರಲ್ಲಿ ಡಿಸ್ಟ್ರಿಬ್ಯೂಟೆಡ್ ಮಾಡ್ತಾನೆ. ಏನು ಡಿಸೆಂಟ್ರಲೈಸ್ ಇನ್ಫಾರ್ಮೇಷನ್ ಸ್ಟೋರೇಜು ಮತ್ತು ರಿಟ್ರಿವಲ್ ಸಿಸ್ಟಮ್ ಅನ್ನೋದು ಇದರಲ್ಲಿ ಹಾಕ್ತಿರ್ತಾನೆ. ಈ ವೆಬ್ಸೈಟ್ ಅನ್ನೋದು ಯಾವುದೇ ಪ್ಲ್ಯಾಟ್ಫಾರ್ಮ್ ಮೇಲೆ ಅಂದರೆ ಗೂಗಲ್ ಆಗಿರ್ಬೋದು, ಕ್ರೋಮ್ ಅಂತಲ್ಲಿ ಇದು ವರ್ಕ್ ಆಗಲ್ಲ. ಇದಕ್ಕೋಸ್ಕರ ಸಪ್ರೇಟು ವೆಬ್ಸೈಟ್ ಇದ್ದಾವೆ, ಅಂದರೆ ಸರ್ಚಿಂಗ್ ವೆಬ್ಸೈಟ್ ಇದ್ದಾವೆ. ಲೈಕ್ ಡಾಟ್ ಆನಿಯನ್ ಅಂತ ಮತ್ತು ಟಾರ್ ವೆಬ್ಸೈಟ್ ಅಂತ ಪ್ರೈವೇಟ್ ವೆಬ್ಸೈಟು. ಅವು ಏನು ಸೇಫ್ ಆಗಿರ್ತವೆ. ಬಟ್ ಆದರೂ ಕೂಡ ಇಂಥ ಚಟುವಟಿಕೆ ಯೂಸ್ ಮಾಡಿದರೆ ಡೆಫಿನೆಟ್ಲಿ ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು, ಇಲ್ಲ ಹ್ಯಾಕಿಂಗ್ ಎಥಿಕಲ್ ಹ್ಯಾಕರ್ಸ್ ಆಗಿರ್ಬೋದು, ಅವರು ನಿಮ್ಮನ್ನು ಟ್ರ್ಯಾಕ್ ಮಾಡಿದ್ದಾರೆ ಅಂದರೆ ನೋ ಚಾನ್ಸ್ ನೀವು ಜೈಲಿಗೆ ಹೋದಂಗೆ.